ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ರಾಜ್ಯದಾದ್ಯಂತ ಕೆಲವೇ ತಿಂಗಳುಗಳಲ್ಲಿ ಲೋಕಲ್ ಫೈಟ್ ಅಂದರೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಹತ್ತಿರವಿರುವಾಗಲೇ ಮೊನ್ನೆ ನಂದಿಗಡದಲ್ಲಿ ಸಂಗೊಳ್ಳಿ ರಾಯಣ್ಣ ಮ್ಯೂಸಿಯಂ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೇಳಲಾಗುವ ಇಫ್ರಾನ್ ತಾಳಿಕೋಟೆಯವರನ್ನ ವೇದಿಕೆ ಮೇಲಿಂದ ಪೊಲೀಸರು ಕೆಳಗಡೆ ಕಳುಹಿಸಿದ ಮೇಲೆ ತುಂಬಾ ಅಸಮಾಧಾನಗೊಂಡಿರುವ ಇಫ್ರಾನ್ ತಾಳಿಕೋಟೆ ಅವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ರವರೊಂದಿಗೆ ಮಾತನಾಡಿ, ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದ್ದು ತನ್ನ ಜನಪ್ರಿಯತೆ ಹಾಗೂ ಕೆಲಸವನ್ನ ಸಹಿಸದೆ ಮಾಜಿ ಶಾಸಕರು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ನನ್ನನ್ನು ಟಾರ್ಗೆಟ್ ಮಾಡಿದ್ದು ಖಾನಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ನಾನು ಪಾತ್ರ ವಹಿಸಿದ್ದೀನಿ ಅಂತ ಹೇಳಿದ್ರು. ನಂತರ ಇವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದ ಮಾಜಿ ಬ್ಲಾಕ್ ಅಧ್ಯಕ್ಷರು ಆದ ಮಹಾದೇವ ಕೋಳಿ ಅವರು ಮಾತನಾಡಿ, ಇಫ್ರಾನ್ ತಾಳಿಕೋಟೆ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಅಲ್ಲ, ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಎಂದಿದ್ದಾರೆ. ಲಾಜಿಕ್ ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ, ಅದು ಸರ್ಕಾರದ ಕಾರ್ಯಕ್ರಮ. ನಿಮ್ಗೂ ಇನ್ವೈಟ್ ಮಾಡಿದ್ರಾ? ಹೌದು, ನನ್ನ ಲಿಸ್ಟದಲ್ಲಿ ಹೆಸರಿದೆ ನಂದು. ಅದು ಪ್ರಕಾರ ಸ್ವತಃ ಚಂದ್ರಾಜಣ್ಣ ಅವರು ಎಂಟ್ರಿ ಮಾಡಿಸಿದ್ದಾರೆ. ನಾನ್ 3 ದಿವಸ ಅಲ್ಲೇ ನಾನು ದುಡ್ದಿದ್ದೀನಿ. ನಾ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ಸರ್ಕಾರದಿಂದ ಏನ್ ತಯಾರಿ ಆಗ್ತಾ ಇದೆ ಅದರಲ್ಲಿ ಮತ್ತೆ ನಮ್ಮ ಸಾಹುಕಾರರು ಮತ್ತೆ ನಮ್ಮ ಅಕ್ಕ ಲಕ್ಷ್ಮೀ ಬಾಳಕರ್ ಅವರು ಅವ್ರು ಏನ್ ಪ್ರಿಪರೇಷನ್ ಮಾಡ್ತಾ ಇದ್ದಕ್ಕ ಎಲ್ಲ ನಾವು ಲೋಕಲ್ ಆಗಿ ಕೋಪರೇಷನ್ ಮಾಡಿದೀವಿ. ಮತ್ತೆ ನಾನು ದೇವರಾಯ ಊರದಲ್ಲಿ ಹುಟ್ಟಿದ್ದೀನಿ. ನಾನು ಹೌದು, ನೀವು ಖಾನಾಪುರದವರೆಲ್ಲ. ದೇವರಾಯ ಊರದಲ್ಲಿ ಹುಟ್ಟಿದ್ದೀನಿ ನಾನು. ದೇವರಾಯ ಊರ್ ಅಂದ್ರೆ ಸಂಗೊಳ್ಳಿ ರಾಯಣ್ಣವ್ರ ಯುದ್ಧ ಭೂಮಿ ಅದು. ಮತ್ತೆ ಇವ್ರದ್ದು ಏನು ಸಂಬಂಧ ಇದ್ದಿರ್ಕಿಲ್ಲ. ಅವರು ಉದ್ದೇಶಪೂರ್ವಕ ಟಾರ್ಗೆಟ್ ಮಾಡಿ ಯಾರು ಹತಾಶ್ ಹಾಕಿದ್ರು. ಅವರು ನನ್ನ ಅಲ್ಲಿ ವ್ಯವಹಾರ ನೋಡಿ, ನಂದು ಎಲ್ಲಾ ಜನರ ಬಾಯಾಗ ವರ್ಚಸ್ವ ನೋಡಿ ಹತಾಶ್ ಆಗಿ ಅವರು ಆತರ ಪೊಲೀಸ್ಗೆ ಮಿಸ್ಯೂಸ್ ಮಾಡ್ಕೊಂಡಾರ. ಅವರು ತನ್ನ ಗಂಡನ ಅಧಿಕಾರದ ಮೇಲೆ. ಮತ್ ಪೊಲೀಸದ ಕಾರ್ಯಕ್ರಮ ಇದ್ದಿರ್ಕಿಲ್ಲ, ಅದು ಸಾರ್ವಜನಿಕರ ಕಾರ್ಯಕ್ರಮ, ಸರ್ಕಾರ ಕಾರ್ಯಕ್ರಮ ಇತ್ತದು. ಯಾರು ಮಾಜಿ ಶಾಸಕರ ಅಂಜಲಿ ನಿಂಬಾಳ್ಕರ್ ಅವರು. ಅಲ್ಲ, ಯಾಕೆ ನಿಮ್ಗೂ ಅವ್ರಿಗೆ ಯಾಕೆ ಅಂತ? ಯಾಕಪ್ಪ ಅಂತಂದ್ರೆ ನಿಮ್ದು ಅವ್ರದ್ದು ಒಂದೇ ಪಕ್ಷ, ಒಂದೇ ಇದು. ಅವರು ನೀವು ದುಡ್ದಿದ್ದೀರಾ, ಅವರು ದುಡ್ದಿದ್ದೀರಾ, ಯಾಕೆ ಯಾವಾಗಿಂದ ಇದು? ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ಖಾನಾಪುರ ತಾಲೂಕಾ ಜನ ಇರ್ಫಾನ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಇರ್ಫಾನ್ಗೆ ಯಾವ ತರ ಡೆಫಿಮೆಟ್ರಿ ಮಾಡ್ಲಿ ಅಂತ ಅವರು ಒಂದ್ ಸ್ಟೆಪ್ ಮಾಡಿದಾರ. ಅದ ಮೊನ್ನೆ ದೇವ್ರಿದಾರ ನನ್ನ ಹಿಂದೂ, ಬಡವ್ರ ಆಶೀರ್ವಾದ ಇದೆ ನನ್ನ ಹಿಂದೂ, ನಾನು ಯಾರ ಅಪ್ಪನಿಗೂ ಬೆದರಲ್ಲ, ಕೇಳಲ್ಲ. ನಾನ್ ತಳಮಟ್ಟದಿಂದ ನಾನು ಕೆಲಸ ಮಾಡ್ಕೊಂತು ನನ್ನ ತಾಲೂಕ ಅಭಿವೃದ್ಧಿ ಪರವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ಯಾವ 2 ವರ್ಷದಲ್ಲಿ ನಮ್ ಕಾಂಗ್ರೆಸ್ ಪಕ್ಷದ ಎಲ್ಲಾ ಹಿರಿಯ ಮುಖಂಡರು, ಲೀಡರ್ಸು, ಮಿನಿಸ್ಟರ್ಸು ನಮ್ ತಾಲೂಕಾ ಪರವಾಗಿ ನಾನು ಯಾವ್ದು ಸಮಸ್ಯೆ ಹೇಳಿದ್ರೆ ಅವ್ರು ಸ್ಪಂದಿಸಿದ್ದಾರೆ. ಮತ್ ಇವ್ರು ಮಾಜಿ ಶಾಸಕಾಗಿ 2 ವರ್ಷ ಆಯ್ತು, ಅವ್ರ ತಾಲೂಕದಾಗ ಮುಖಾನ ಇಲ್ಲ. 10 ರೂಪಾಯಿದು ಏನ್ ಅವ್ರು ಒಂದ್ ಡೆವಲಪ್ಮೆಂಟ್ ಪರವಾಗಿ ವಿಚಾರ ಮಾಡ್ಲಿಲ್ಲ ಈ 2 ವರ್ಷದಲ್ಲಿ. ಮತ್ತೆ ನಾನ್ ಸ್ಟೇಜ್ ಮೇಲೆ ಬರ್ತಾ ಇದ್ದೀನಿ ಅಂತ ಹೇಳಿ ಪೊಲೀಸ್ಗೆ ಅವರು ಕಲೀಶೆ ಮಿಸ್ಲೀಡ್ ಮಾಡಿ ಅವ್ರದ್ದು ಯೂಸ್ ಮಾಡ್ಕೊಂಡಾರೆ ನನ್ಗೆ ಬ್ಲಾಕ್ ಮಾಡ್ಲಿಕ್ಕೆ ಅಲ್ಲೇ. ಅಲ್ಲ, ನಿಮ್ಗೂ ಅವ್ರಿಗೆ ಮೊದ್ಲಿಂದನೂ ಹಂಗಾರೆ ಸ್ವಲ್ಪ ಇದಿದೆ, ಸ್ವಲ್ಪ ಅಸಮಾಧಾನ ಇದೆ. ಅಸಮಾಧಾನದ ಪ್ರಶ್ನೆ ಅಲ್ಲ. ನಾ ಈ ಮನದಾಗ ಹುಟ್ಟು ಬೆಳೆದಿದ್ದೀನಿ. ನಾನ್ ಯಾವ ಪರಿಸ್ಥಿತಿಗೂ ನನ್ ತಾಲೂಕಾಗ ಹಿಂದ್ ಬೆಳಕ್ ಕೊಡಲ್ಲ. ನನ್ ತಾಲೂಕಾಗ ನನ್ಗೆ ಅಭಿಮಾನ ಇದೆ. ನಾನ್ ಯಾಕೆ ಬೇರೆದವ್ರ ಮಾತು ಕೇಳಿ ನಮ್ ತಾಲೂಕದ ಅಭಿವೃದ್ಧಿ ಹಿಂದೆ ಬೆಳ್ಳಾಕ್ ಪ್ರಯತ್ನ ಮಾಡ್ಲಾದ್ರೆ ಅವ್ರು ನಾನ್ ಕೋಪರೇಷನ್ ಮಾಡ್ಲಿ? ನೋಡಿ, ಜನರಿಗೆ ಎಲ್ಲಾ ಹಳ್ಳಿದಲ್ಲಿ ಕೆಲ್ಸಗಳು ಬೇಕಾಗಿದ್ದಾವೆ, ಅಭಿವೃದ್ಧಿ ಬೇಕಾಗಿದೆ. ಅವ್ರ ಸಮಸ್ಯೆ ಕೇಳೋರು ಯಾರಿಲ್ಲ. ಇವ್ರು ಕುರ್ಚಿ ಕೊಟ್ರೆ ನಾ ಕೇಳ್ತೀವಂದ್ರೆ ಇದ್ ಎಲ್ಲಿಂದ ನ್ಯಾಯ? ನಿಮ್ಗೆ ಪೆನ್ಷನ್ ಬರ್ತಾ ಇದೆಯಲ್ಲ, ನಮ್ ತಾಲೂಕಾ ಜನರ ಆಶೀರ್ವಾದದಿಂದ ನೀವು ಇಲ್ಲಿ ಕೂತ್ ಒಂದ್ ಕುರ್ಚಿ ಮೇಲೆ ಎಲ್ಲ ಹಳ್ಳಿ ವಿಸಿಟ್ ಮಾಡಿ ಕೆಲಸ ಮಾಡ್ಬೇಕಿತ್ತಲ್ಲ. ಮಾಡ್ತಾ ಇದ್ದೀನಿ ಅಂತ ನಾನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ನೋಡಕ್ ಆಗ್ತಾ ಇಲ್ಲ. ಇದಕ್ಕೆ ನಿಮ್ಮ ಇವ್ರೇನಂದ್ರು? ಮಿನಿಸ್ಟ್ರುಗಳು ಇವರೆಲ್ಲ ಸಚಿವರಿದ್ರು, ಇವರೆಲ್ಲ ಇದ್ರು, ಅವ್ರೇನಂದ್ರು? ಇದಕ್ಕೆ ಪ್ರತಿಕ್ರಿಯೆ ಏನಿತ್ತು? ಅವರು ಒಳ್ಳೆ ವಿಚಾರದವರು, ಎಲ್ಲಾರು ಅವ್ರ ಮನಸ್ಸಲ್ಲಿ ಅವ್ರಿಗೆ ನನ್ಗೆ ಸಮಾಧಾನ ಮಾಡ್ಲಿಕ್ಕೆ ಹೇಳಿದ್ದಾರೆ. ನಾನು ಅವ್ರ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟೆ. ನಾನು ಈಗ 2 ದಿವಸ ಸಮಾಧಾನ ಇದ್ದೀನಿ. ಅದಕ್ಕೇನ ನನ್ಗೆ ಅಭಿಪ್ರಾಯ ಇಲ್ಲ. ಯಾಕಂದ್ರೆ ಅದು ಭಾಳ ಚೀಪ್ ಕೆಲಸ ಆಗಿದೆ ಅಲ್ಲಿ. ಇಂಥ ಕೆಲಸ ಇನ್ನೂವರೆ ಕರ್ನಾಟಕ ಇತಿಹಾಸದಲ್ಲಿ ಆಗಿರ್ತಿಲ್ಲ.
ಹಾ ಅಷ್ಟು ಚೀಪ್ ಕೆಲಸ ಈ ಕಾರ್ಯಕ್ರಮದಲ್ಲಿ ಅವ್ರ ನೇತೃತ್ವದಲ್ಲಿ ಮಾಡಿದ್ದಾರೆ ಅವರು. ಇಲ್ಲ ಅದು ಈಗ ನಂದಗಡದಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಇದು ಬೇಕಿತ್ತಾ ಅಂತ ಹೇಳ್ಬಿಟ್ಟು. ಮುಖ್ಯಮಂತ್ರಿ ಅವರು ಬಂದಿದ್ದಕ್ಕೆ ನಮ್ಮ ತಾಲೂಕಾ ಎಲ್ಲ ಸಮುದಾಯದವರು ಸಮುದ್ರ ಆಗಿ ಖುಷಿಯಲ್ಲಿ ಆ ಕಾರ್ಯಕ್ರಮದಲ್ಲಿ ಹಾ. ಭಾಗಿಯಾಗ್ಲಿಕ್ಕೆ ಬಂದಿದ್ರು. ಹಾ ನಾವು 2-3 ದಿವಸದಿಂದ ಪ್ರತಿ ಹಳ್ಳಿಗೆ ಗಾಡಿಗಳು ಕಡಿಸಿ ಎಲ್ಲ ಅವ್ರಿಗೆ ಅರೇಂಜ್ಮೆಂಟ್ ಮಾಡಿಸಿ ಹಾ ನಾವು ಸೂಚಿಸಿ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. ಹಾ ಆ ಪ್ರಕಾರ ಜನನು ಮಹಾಸಾಗರ ಅಂತ ತುಂಬಿದ್ರಲ್ಲಿ. ಓಕೆ. ಮತ್ತೆ ನೋಡಿ, ನನಗೆ ಆ ಸಮಯದಲ್ಲಿ ಆ ಕಾರ್ಯಕ್ರಮ ಡಿಸ್ಟರ್ಬ್ ಆಗ್ಬಾರ್ದಂತ ಉದ್ದೇಶದಿಂದ ನಾನು ರೆಸ್ಪೆಕ್ಟ್ ಕೊಟ್ಟು ಹಾ ಅಧಿಕಾರಿಗಳ ಮಾತು ಕೇಳಿ ನನ್ನ ತಳಗಿಳಿದ್ದೆ. ಅಲ್ಲ ಈ ಕಾರ್ಯಕ್ರಮದಲ್ಲೇ ನೀವು ಮತ್ತೆ ಹೋದ್ರ ಅವ್ರ ಯಾರು ನೀವು ಕೆಳಗಡೆ ಇಳೀರಿ ಅಂತ ಏನಾರು ಅಂದ್ರ ಯಾರಾದ್ರು ಅಂತ? ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನನಗೆ ಫೋರ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಏನಂತ ಬರ್ರಿ ನೀವು ವಾಪಸ್ಸು ಅಂತ? ಯಾರು ಒಬ್ಬ ಹೊಸ ಆಫೀಸರ್ ಇದ್ದಾರೆ, ಏನ್ ಅಡಿಷನಲ್ SP ಹಾ ಅಂತ ನನ್ಗೆ ಗುರ್ತಾಯ್ತು. ಹಾ ಅವ್ರು ಬಹಳ ಪರ್ಸನಲಿ ನನಗೆ ಒಂದು ರೂಡ್ ಲ್ಯಾಂಗ್ವೇಜ್ ದಲ್ಲಿ ಮಾತಾಡಕ್ ಪ್ರಯತ್ನ ಮಾಡಿದ್ರು. ಹಾ ನಾ ಅವ್ರಿಗೆ ಕೇಳಿದ್ನೆ, ಸರ್ ಏನ್ ಮಿಸ್ಟೇಕ್ ಆಗಿದೆ, ಏನ್ ಪ್ರಾಬ್ಲಮ್ ಇದೆ ನನ್ಗೆ ತಿಳಿಸಿ ಹೇಳಿ ಅಂದ್ರೆ ಅವ್ರು ಏನೂ ಉತ್ತರ ಕೊಡ್ಲಿಲ್ಲ. ಹಾ ನೀನ್ ನಡಿಯಪ್ಪ ನನ್ಗೆಲ್ಲ ಗುರ್ತಿದೆ ನಡಿಯಪ್ಪ ಹಾ ಅಂತ ಈ ಲ್ಯಾಂಗ್ವೇಜ್ ದಲ್ಲಿ ಮಾತಾಡ್ಲಿಕ್ಕೆ ಹಾ. ಮಾತಾಡಿದ ಕೂಡ್ಲೆ ಲಕ್ಷ್ಮಿ ಅಕ್ಕಾರ ಕೇಳಿದ್ರು. ಹಾ ಕೇಳಿದ ಕೂಡ್ಲೆ ಲಕ್ಷ್ಮಿ ಅಕ್ಕಾರ ಅಂದ್ರು, ಇದು ಸರ್ಕಾರಿ ಕಾರ್ಯಕ್ರಮ ತಮ್ಮ, ನೀನ್ ಮೇಲ್ ನಡಿ ಕುಂಡ್ರ ನಡಿಯಲ್ಲ ಅಂತ ಹೇಳಿದ್ರು. ಯಾರು? ಹೆಬ್ಬಾಳ್ಕರ್ ಮೇಡಮ್ ಅವರು. ಹೆಬ್ಬಾಳ್ಕರ್ ಮೇಡಮ್ ಅವರು. ಹಾ ಸಾವ್ಕಾರ್ ಅವರು ಮುಂದ್ರಿದ್ರು, ಅವ್ರು ಗುರ್ತಾಗ್ತಿದ್ರು, ಅವರು ನನ್ಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಿದ್ರು. ನಾನ್ ಅವ್ರ ನೇತೃತ್ವದಾಗನ ಇನ್ನೂವರೆಗೆ ಸಮಾಜ ಸೇವೆ ಕಲ್ತಿದ್ದೀನಿ. ಹಾ ಹಾ ಅಷ್ಟರಲ್ಲಿ ಹಾ ನಮ್ ಮ್ಯಾಲೆ ಮುಟ್ಟಿದ ಕೂಡ್ಲೆ ಹಾ ಯಾರು ಮತ್ತೆ ಇಬ್ರು ಪೊಲೀಸರು ಬಂದ್ರು, ಇಲ್ರಿ ನೀವು ಅಲ್ಲಿ ಹೋಗೋಂಗಿಲ್ಲ ಈ ಕಡೆ ಬರ್ರಿ. ಹಾ ಚಂದ್ರರಾಜ್ ಅನ್ನಾರು ಅದ್ ನೋಡಿದ ಕೂಡ್ಲೆ ನನ್ಗ ಅವ್ರ ಕೈ ಮಾಡಿ ಕರೆದ್ರು. ಹಾ ಆ ಸಮಯದಲ್ಲಿ ಇವರು ಅಂಜಲಿ ನಿಂಬಾಳ್ಕರ್ ಅವರು ಹಾ ಏನೋ ಅವರು ತನ್ನ ದೇಶದಲ್ಲಿ ಚಂದ್ರರಾಜ್ ಅನ್ನಾಗ ಮಾತಾಡಕ್ ಹೋದ ಕೂಡ್ಲೆ ಹಾ ಅವ್ರಿಗೆ ಅದರ ಪರವಾಗಿ ಅವ್ರು ಉತ್ತರ ಕೊಟ್ಟಿದ್ದಾರೆ. ಇಲ್ಲ ಈಗ ಅಂಜಲಿ ನಿಂಬಾಳ್ಕರ್ ಮೇಡಮ್ ಅವರು ಮತ್ತೆ ನಿಮ್ದು ನಡುವೆ ಯಾವಾಗಿಂದ ಈ ರೀತಿ ಇದಿದೆ ಅಂತ ಹೇಳ್ಬಿಟ್ಟು? ಯಾಕಪ್ಪ ಅಂದ್ರೆ ಇಬ್ರು ಹೋದ್ಸಲ ಕಾಂಗ್ರೆಸ್ ಪಕ್ಷನ ಪ್ರಥಮ ಇದ್ರಲ್ಲಿ ತಗೊಬಂದವ್ರು ನೀವು. ಯಾಕಪ್ಪ ಅಂತಂದ್ರೆ 2018ರಿಂದ 23ಕ್ಕೆ. ಸಿಂಪಲ್ ನೋಡಿ, ಈ ಮಂದಾಗ ನಾನು ಹುಟ್ಟು ಬೆಳೆದಿದ್ದೀನಿ. ಹಾ ನನಗೆ ನನ್ನ ತಾಲೂಕಾ ಜನರ ಮೇಲೆ, ನನ್ನ ತಾಲೂಕಾ ಮೇಲೆ ಅಭಿಮಾನ ಇದೆ. ಹಾ ಹೊರಗಿನ ಬಂದು ನನಗೆ ಪಾಠ ಕಲಿಸಿದ್ರೆ ನಾನು ಕೇಳಲ್ಲ. ಹಾ ನಾನು ಕೇಳಲ್ಲ. ಹಾ ನಾವೇನು 7 ತಿಂಗಳಲ್ಲಿ ಹುಟ್ಟಿಲ್ಲ. ಹಾ ಈ ತಾಲೂಕಾ ಹಾ ಈ ತಾಲೂಕಾದಲ್ಲಿ ನಮ್ ಜನರಿಗೆ ಏನ್ ಬೇಕಾಗಿದೆ ನಮ್ಗೆಲ್ಲ ಗುರುತಿದೆ. ಹಾ ಹಳ್ಳಿಗಳಲ್ಲಿ ಬಸ್ ಇಲ್ಲ, ರೋಡ್ ಇಲ್ಲ, ಕರೆಂಟ್ ಇಲ್ಲ. ಹಾ ಇವ್ ಸಮಸ್ಯೆಗಳು ಯಾರು ಸ್ಪಂದಿಸ್ತಾರೋ, ನೀವು 2 ವರ್ಷ ಹೊರಗೆ ಅಡ್ಡಾಡಿ ಬಂದ್ರೆ ಇಲ್ಲಿ ಹಾ ₹10 ನಿಮ್ ಕಾಂಟ್ರಿಬ್ಯೂಷನ್ ಇಲ್ಲ ನಮ್ ಸರ್ಕಾರದಿಂದ. ಹಾ ಯಾರ್ದು ಪೆನ್ಷನ್ ಸಿಗ್ತಾ ಇದೆ ಜನರ ಆಶೀರ್ವಾದದಿಂದ. ಅದು ನಿಜ, ತಿಂಗಳ ಅಕೌಂಟ್ದಾಗ ಜಮಾ ಆಗ್ತಾ ಇದೆ. ಅದರ ನೆನಪು ಮಾಡಿ ಕೆಲಸ ಮಾಡ್ಬೇಕಲ್ಲ. ಹಾ ಹಾ ಅಲ್ಲ ಈ ರೀತಿ ನೀವೇ ಇದ್ ಮಾಡ್ಬಿಟ್ರೆ 2028ಕ್ಕೆ ನೀವು ಕಾಂಗ್ರೆಸ್ ಪಕ್ಷನ ಯಾವ ರೀತಿ ಖಾನಾಪುರದಲ್ಲಿ ಗೆಲ್ಬೇಕು ಅಂತ ಕಾರ್ಯಕರ್ತರು ಹುಮ್ಮಸ್ಸಾಗಿದ್ದಾರೆ, ನೀವೇ ಮುಖಂಡರುಗಳು ಹಿಂಗೆ ಇದ್ ಮಾಡ್ಬಿಟ್ರೆ ಯಾವ ರೀತಿ ಗೆಲ್ಲೋದಕ್ ಸಾಧ್ಯ? ನೋಡಿ, ನಾನು ಒಂದು ಸಾಧಾರಣ ಕಾರ್ಯಕರ್ತ, ನಾನು ಒಂದು ಎಕ್ಸ್-ಯೂತ್ ಪ್ರೆಸಿಡೆಂಟ್, ನಾನು ಖಾನಾಪುರ್ಗೆ ಅಂಜುಮನ ಅಧ್ಯಕ್ಷ. ಓಕೆ. ನಮ್ಮ ವತಿಯಿಂದ ನಾವು ಯಾರಿಗೂ ಸರದ್ ಕೂಡ ಅಂದಿಲ್ಲ. ಹಾ ನೀವು ಕಣ್ಣಾರಿ ಎಲ್ಲ ನೋಡಿದಿರಿ ಅಲ್ಲೇ, ಹಾ ನಿಮ್ಗೆ ಪೂರ್ತಿ ಅಲ್ಲೇ ತಿಳಿದು ಬಂದಿದೆ. ಹಾ ಈ ಕಾರ್ಯಕ್ರಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ ಇತ್ತು, ಅವ್ರು ಯಾಕೆ ನನಗೆ ಬ್ಲಾಕ್ ಮಾಡಿದ್ರು? ಅವ್ರು ಯಾರ ಫೋರ್ಸ್ ಹಾಕಿದ್ರು ಈ ತರ ಮಾಡ್ಲಿಕ್ಕೆ? ಅವ್ರದ್ದೇನು ಉದ್ದೇಶ ಇತ್ತು? ಪ್ರೋಟೋಕಾಲ್ ದಲ್ಲಿ ಅಂಜಲಿ ನಿಂಬಾಳ್ಕರ್ ಅವ್ರ ಹೆಸರಿತ್ತೇನಾ? ಅವರು ನನ್ನ ತರ ಸಾಧಾರಣ ಕಾರ್ಯಕರ್ತ ತರ ಅವ್ರು ಬಂದಿದ್ರಲ್ಲಿ, ಪರಂತು ಅವರು ಕಮಾಂಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ ಅಲ್ಲಿ. ಅಲ್ಲ ಇವಾಗ ನೀವೇ ಹೇಳಿದ್ರಲ್ಲ ಆಂಬ್ಯುಲೆನ್ಸ್ಗೆ ನಂದು ಹೆಸರಿತ್ತು, ನಂದು ಹೆಸರು ಹಾಕ್ಸಿದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ. ಹೌದು, ಚಂದ್ರರಾಜ್ ಹಟ್ಟಿಹೊಳಿ ಅವರು ನನ್ನ ಹೆಸರಲ್ಲಿ ಅದರಲ್ಲಿ ಹಾಕ್ಸಿದ್ರು. ಒಂದ್ಸಲ ನಾನು ಆಲ್ರೆಡಿ ಅವ್ರ ಜೊತೆ 10 ನಿಮಿಷ ಮೇಲೆ ಕೂತು ಬಂದಿದ್ದೆ. CM ಸಾಹೇಬರು ಬರ್ತಾ ಇದಾರ ಅಂತ ನಾವು ಹೆಲಿಪ್ಯಾಡ್ ಹತ್ರ ಹೋದಿವಿ. ಅಲ್ಲಿಂದ
ನಾವು ಮ್ಯೂಸಿಯಂ ಓಪನಿಂಗ್ ಮಾಡಿ ಹಾ ಅಲ್ಲಿ ನನಗೆ ಸಿದ್ದರಾಮಯ್ಯ ಸಾಹೇಬರು ನನಗೆ ಶೇಕ್ ಹ್ಯಾಂಡ್ ಮಾಡಿದ್ರು, ಹಾ ಬಹಳ ಖುಷಿ ಪಟ್ರು. ಹಾ ಅಲ್ಲಿಂದ ನಾವು ಮೂರ್ತಿ ಉದ್ಘಾಟನೆಗೆ ಬಂದ ಹಾ ನಾವು ಕಾರ್ಯಕ್ರಮದಲ್ಲಿ ಒಳಗೆ ಹೋಗೋ ಸಮಯದಲ್ಲಿ ಈ ತರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತನ್ನ ಬಿಹೇವಿಯರ್ ತೋರಿಸಿದ್ ನನ್ ಬ್ಲಾಕ್ ಮಾಡಿದ್ರು. ಅಲ್ಲ ಈಗ ಪೊಲೀಸ್ ಅವ್ರದ್ದು ಅಂದ್ರೆ ಯಾರಾದ್ರೂ ಪೊಲೀಸ್ ಅವ್ರ ಸ್ವಂತ ಬುದ್ಧಿಯಿಂದ ಇದು ಮಾಡಿದ್ರು ಏನು ಅಂತ? ನಾನು ಅದರ ಪರ ನಾನು ಇಮಿಡಿಯೇಟ್ ಆಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಕ್ವೈರಿ ನಾನು ಕೇಳಬೇಕಂತ ಹಾ 1-2 ದಿವಸದಲ್ಲಿ ಹಾ ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ. ಹಾ ಅವ್ರ ಸೀನಿಯರ್ ಆಫೀಸರ್ಗೆ ಭೇಟಾಗಿ ಹಾ ನಾನು ನನ್ನ ವತಿಯಿಂದ ಏನ್ ಕೊಡ್ಬೇಕು ಅದು ಕೊಟ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಕ್ವೈರಿ ಇದರಲ್ಲಿ ಆಗ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಒಟ್ಟಾರೆ ಏನಪ್ಪಾ ಅಂದ್ರೆ ನಿಮ್ಗೆ ಸ್ವಲ್ಪ ನೋವಾಗಿದೆ. ನೋದ ಪ್ರಶ್ನೆ ಅಲ್ಲ ಆಶಾ, ಐ ಆಮ್ ಲೀಸ್ಟ್ ಬೋದರ್. ಈ ತರ ನಮ್ ಲೈಫ್ ದಲ್ಲಿ ಚಿಕ್ಕ ಚಿಕ್ಕ ವಿಷಯಗಳು ನಾವು ಕೇರ್ಲೆಸ್ ಮಾಡ್ತೀವಿ. ನಾನು ಗ್ರಾಜುಯೇಟ್ ಮನುಷ್ಯ ಇದ್ದೀನಿ, MBA ಕಲ್ತಿದ್ದೀನಿ. ಹಂಗಲ್ಲ, ಈಗ ನಿಮ್ದೇ ಸರ್ಕಾರ ಇದೆ. ಈ ರೀತಿ ಸರ್ಕಾರ ನಂದಷ್ಟೇ ಅಲ್ಲ, ಪೂರ್ತಿ ಕರ್ನಾಟಕ ಜನರ ಸರ್ಕಾರ ಇದೆ. ಹಾ ಪ್ರತಿಯೊಬ್ಬರಿಗೆ ಹಕ್ಕಿದೆ, ಎಲ್ಲಾರು ಟ್ಯಾಕ್ಸ್ ತುಂಬ್ತಾರೆ. ಹಾ ಜನರ ಸರ್ಕಾರ ಅದು, ಬಡವರ ಸರ್ಕಾರ ಅದು. ಹಾ 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 ನಮ್ಮ ಮುಖಂಡರು ನಮ್ಮ ಕೆಲ್ಸಕ್ಕೆ ಸ್ಪಂದಿಸಿ ಅವ್ರ ನನ್ಗೆ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಅವ್ರು ನನ್ನ ಹೆಸರು ಹಾಕಿ ಹಾ ನನ್ಗೊಂದು ಅಲ್ಲಿ ಕುಂಡ್ರು, ಹಾ ನೀವೊಂದು ತಾಲೂಕಾಗೆ ಪ್ರತಿನಿಧಿ ಇದೆ, ಜನರ ಆಶೀರ್ವಾದ ಇದೆ, ನಿನ್ ಮೇಲೆ ಬಹಳ ಜನರ ಪ್ರೀತಿ ಇದೆ ಹಾ ಅಂತ ಹೇಳಿದಕ್ಕೆ ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ. ಸಸ್ಪೆಂಡ್ ಅನ್ರಿ ಅವ. ಮತ್ತೆ ನಮ್ದು ಎಲ್ಲಾ ಕೆಲಸ ನೋಡಿ ಲೆಟರ್ಗೆ ಹಾಕ್ಸಿದ್ರು, ನಂಗೆ ಈ ರೀತಿ ಮಾಡಬಾರ್ದಾಗಿತ್ತು, ನಾನು ದುಡಿದಿದ್ದೀನಿ ಪಕ್ಷಕ್ಕೆ. 2018 ಸಸ್ಪೆನ್ಸ್ ಆರ್ಡರ್, ಆ ಸಸ್ಪೆನ್ಸ್ ಆರ್ಡರ್ ಆಗೈತೆ 6 ವರ್ಷ ಸರ್. ಯಾವಾಗ ಪಕ್ಷ ವಿರೋಧ ಕೆಲಸ ಮಾಡ್ಯಾನ ಇಲ್ಲಿ ಇದ್ರಾಗ. ಈಗ ಈಗ 18 ಹಾ ಪಕ್ಷ ವಿರೋಧ ಕೆಲಸ ಮಾಡ್ಯಾನ. ಹಾ ಪಕ್ಷ ವಿರೋಧ ಕೆಲಸ ಮಾಡೋದಕ್ಕೆ 4 ಮಂದಿ ಸಸ್ಪೆಂಡ್ ಮಾಡಿ ಹೋಗಿದ್ದಾರ. ಹಾ ಅಧಿಕಾರ ಹೆಂಗ ಆಗತ್ತಂದ್ರ ಪಕ್ಷದ ಹೆಂಗ ಆಗತ್ತಂದ್ರ ಅವ. ಅಲ್ಲ, ಕಾಂಗ್ರೆಸ್ ಮುಖಂಡನೇ ಅಂತ ಹೇಳಿದ್ರು ಅವ್ರು. ನಾನು ಯೂತ್ ಮಾಜಿ ಅಲ್ಲಲ್ಲ ಅಧ್ಯಕ್ಷ ಅವ್ರ ಹಾ ಅವಂಗ ನಾಡಿಗೂ ಇಲ್ಲ, ಹಿಂದ್ ಕಾಲು ಇಲ್ಲ, ಮೂಲು ಇಲ್ಲ, ಏನೂ ಇಲ್ಲ. ಒಂದು ಹಂಗ ಚಾಲು ಹಂಗ ಅವ. ಹಾ ಇವತ್ತು ನಿಮ್ಮ ಮನೆ ಮುಂಜಾನೆ MLA ಗಡೆ ಹತ್ತಾನ, ಹಾ ಸಾಯಂಕಾಲ ಲಕ್ಷ್ಮೀ ಹಬ್ಬ ಕಡೆ ಹತ್ತಾನ. ಹಾ ಮತ್ತೆ ಇಲ್ಲಿ ಖರಾಬ್ ತಾಲೂಕಿನ ಪಕ್ಷ ವಿರೋಧ ಕೆಲಸ ಮಾಡ್ತಾನ ನಾವು. ಹಾ ಹೆಂಗ್ ಮಾಡೋರು ಏನ್ ಪಕ್ಷ ಅಂತ ಯಾರು ಮಾಡುವ. ಮತ್ತೆ ಆಲ್ರೆಡಿ 18 ವಿರೋಧ ಮಾಡಿ ಸಸ್ಪೆನ್ಷನ್ ಆಗ್ಯಾನ್ರಿ ನಾವು. ಅಲ್ಲ, ಈ ರೀತಿ ಆಗ್ಬಿಟ್ರೆ ಈಗ ನೀವು ನೆಕ್ಸ್ಟ್ 2028ಕ್ಕೆ ಏನಾದ್ರು ವಿಷನ್ ಇಟ್ಕೊಂಡಿದ್ದೀರಲ್ಲ, ಕಾಂಗ್ರೆಸ್ ಗೆಲ್ಲೇಬೇಕು ಅಂತ, ಯಾವ ರೀತಿ ಸಾಧ್ಯ ಈ ರೀತಿ? ಸಾಧ್ಯ ಅಂದ್ರೆ ಇಲ್ಲಿ ಈ ಪಕ್ಷ ವಿರೋಧ ಮಾಡೋರು ನಾಟಕ ಮಾಡೋರು ಏನ್ ಮಾಡೋರು ನೀವು? ಈಗ ಕಾಂಗ್ರೆಸ್ ದುಡಿದು ಅವ್ರೇನ್ ಅವ್ರೇ ಹೇಳ್ತಾವ್ರೆ, ಒಂದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ರು, ಮಾನ್ಯ ಚಂದ್ರಗಟ್ಟಿಹೊಳಿ ಅವ್ರು ನನ್ನ ಹೆಸರಾಕ್ಸಿದ್ರು, ನಾನು ದುಡ್ದಿದ್ದೀನಿ, ನನ್ನ ವೇದಿಕೆ ಮೇಲೆ ಹಿಂಗ್ ಇದ್ ಮಾಡಿದ್ದು ಎಲ್ಲಿ ಲಕ್ಷರು ಇದ್ರೊಳಗೆ ಇದ್ರೊಳಗೆ ಇನ್ವಿಟೇಷನ್ ಕಾರ್ಡ್ ಅವ್ರ ಹೆಸರಾಕ್ಸಿದ್ರಂತಲ್ಲ. ಎಲ್ಲಿ ತೆಗೆದು ನಂಗೆ ತೆಗೆದು ಹೇಳ್ರಿ ಇಲ್ಲ ತೆಗೆದು ಹೇಳ್ರಿ. ಅದಕ್ಕೋಸ್ಕರ ಅಲ್ಲ ಅವ್ರು ಅಲ್ರಿ, KPCC ಸದಸ್ಯ ನಾ ಇದ್ದ, ತಾಲೂಕು ಅಧ್ಯಕ್ಷ ಇದ್ದ, ಈ ಪಕ್ಷ ಮೆಂಬರ್ ಎಲ್ಲ ಸಸ್ಪೆಂಡ್ ಇವ್ನ ಹೆಂಗ್ ಹಾಕ್ತಾರ್ರಿ? ನಾನು ಸ್ಟೇಟ್ KPCC ಮೆಂಬರ್, ತಾಲೂಕಾ ಬ್ಲಾಕ್ ಅಧ್ಯಕ್ಷ ಇಬ್ಬರು ಅದಾರ. ಇವ್ ಪಕ್ಷ ಮೆಂಬರ್ ಎಲ್ಲ ಇಲ್ಲಿ ಸಸ್ಪೆನ್ಷನ್ ಆರ್ಡರ್ ಐತಿ, ಇವ್ ಹೆಂಗ್ ತೋತಾರ ಸ್ಟೇಜ್ ಮೇಲೆ ತೋತಾರ ಇವ್ನ? ಪೊಲೀಸ್ ಅವರು ಮೇಡಮ್ ಅವರು ತಮ್ಮ ಪ್ರಭಾವ ಉಪಯೋಗಿಸಿ ಪೊಲೀಸ್ ಅವ್ರಿಗೆ ನಾನು ಉತ್ತರ ಕೊಡ್ಸ ಬಸವರಾಜ್ ಸರ, ಇವ ಸಸ್ಪೆನ್ಷನ್ ಆದ ಮನುಷ್ಯ ಇವ್ ಹೆಂಗ್ ತೋತಾರ ನನಗೆ ಹೇಳ್ಕೊಂಡ್ರಿ. ಮತ್ತೆ MLC ಅವರೇ ಇದ್ ಮಾಡಿದ್ರಂತಲ್ಲ ಸ್ವಲ್ಪ. ನೋಡಿ MLC ಯಾವ್ದು ಬೇಕಾ ಮಾಡ್ತಾರ್ರಿ, ತಾಲೂಕಾ ಬಾಸ್ ಈಗ ಸದ್ಯ ರೂಲಿಂಗ್ ಅಧಿಕಾರಿ MLA ನಿಂಬಾಕ ಮೇಡಮ್ ಅದಾರ, ಅವ್ರ ಎಲೆಕ್ಷನ್ ಸಸ್ಪೆನ್ಷನ್ ಮಾಡ್ಯಾರ. ಸಸ್ಪೆನ್ಷನ್ ಮಾಡಿದ್ಮೇಲೆ ಹೆಂಗ್ ತಗೋತ್ ಬರ್ತಾರ ಸ್ಟೇಜ್ ಮೇಲೆ ನೀವು ಹೇಳಲ್ಲ? ಸಸ್ಪೆಂಡ್ ಅಲ್ರಿ, CM ಸ್ಟೇಟ್ ಲೆವೆಲ್ ಸಸ್ಪೆಂಡ್ ಆರ್ಡರ್ ಆದ್ಮೇಲೆ ಹೆಂಗ್ ಕೊಡಬಾರ್ದು ನೀವು ಹೇಳಿ, ನೀವೇ ಹೇಳೋದು ಕೊಡ್ಬೇಕು. ಇವ್ರು ಅದಕ್ಕೆ ಹೆಂಗ್ ಬೇಕಾಗ ಮಾಡ್ತಾರೆ, ಯಾರು ಬೇಕಾಗ ಮಾಡ್ತಾರ ಸಸ್ಪೆಂಡ್. ಯಾರು ಸಸ್ಪೆನ್ಷನ್ ಮಾಡ್ಯಾರ ಅವ್ರ ಪಕ್ಷದಿಂದ. ಅಲ್ಲ, ಅವರು ನಮ್ಗೆ ಮನ್ಸಿಗೆ ನೋವಾಗಿದೆ, ನಾವು ಪೊಲೀಸ್ ಅವ್ರಿಗೆ ಬಿಡೋದಿಲ್ಲ. ಏನ್ ಹೇಳ್ತಾರೆ ಮನ್ಸು ನೋಡ್ರಿ, ಇಲ್ಲದ ಮಾಡಕ್ ಹೋದ್ರ ಮನ್ಸು ನೋಗ್ತಾ. ತಮ್ಮ ಮನ್ಸು ಬಂದಾಗ ಸರ್ಕಾರ ಇರೋದು, ಪಬ್ಲಿಕ್ ಇರೋದಿಲ್ಲ. ಈಗ ನನಗೆ ಬಂದಾಗ ನಿಮ್ಮ ಬಂದಾಗ ನಡೀತೈತಿ ಹೇಳ್ರಿ. ಅದೇ ಅದು ನೇಮ ನಿಯತಿ ಈಗ ನೀವೇ ಪ್ರಶ್ನೆ ನಿಮ್ಗೆ ಈಗ ನಿಮ್ದು ಪಕ್ಷದ ಯಾಕಪ್ಪ ಅಂತಂದ್ರೆ ನಿಮ್ಮ ಪಕ್ಷದ ಆಂತರಿಕ ಚಟುವಟಿಕೆಗಳು ಅಲ್ಲಿ ಸ್ಟೇಜ್ ಮೇಲೆ ಇದಾಗಿದ್ದು ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಬಡಿದಾಟಕ್ಕೆ ಸರ್ಕಾರ
ಅವ ಪಕ್ಷದ ಮನುಷ್ಯ ಸಸ್ಪೆನ್ಷನ್ ಅಂದ್ರೆ ಆಡ್ತೀನಿ ಹೇಳಿ ನನಗೆ. ಈಗ ನಿಮ್ಮ ಪಕ್ಷಕ್ಕೆ ಸಂಬಂಧ ಇಲ್ವಾ ಅವರು? ಸಸ್ಪೆನ್ಷನ್ ಅಂದ್ರೆ ಸಸ್ಪೆಂಡ್ ಮಾಡಿದವ ಅವ್ರಿ ನಾವು 6 ವರ್ಷ. ಓಕೆ ಓಕೆ ಓಕೆ. ಒಟ್ಟಾರೆ ನಿಮ್ಮ ನಮ್ಮ ಪಕ್ಷಕ್ಕೆ ಸಂಬಂಧ ಬರುತ್ತೆ ಹೇಳಿ ನೀವು ನನ್ಗೆ ಹೇಳಿ. ಲೆಟ್ರ್ ಇದೆಯಾ ನಿಮ್ಮ ಹತ್ರ? ಲೆಟರ್ ಸಸ್ಪೆನ್ಷನ್ ಮಾಡಕ್ಕೆ ಲೆಟರ್ ಐತಲ್ರಿ, ಪೇಪರ್ ಬಂದು ಸ್ಟೇಟ್ ಮಾಡಿದ್ದಲ್ರಿ. ರೆಡಿ, ಕಳಿಸಿ ನನಗೆ. ಕಳ್ಸ ನಿಮ್ಗೆ. ಓಕೆ ಓಕೆ. ನನ್ನ ಕಡೆ ಐತೆ ನೋಡ್ತಾನೆ ತಗದ್ ನೀವು ಕಳ್ಸ್ತಾನೆ ಬೇಕಂದ್ರೆ ಪಕ್ಷ ವಿರೋಧನ ಕೆಲಸ ಮಾಡ್ತಾನಲ್ಲ. ನಾ ಇಬ್ರೇ ಮೇಡಮ್ ಅಂತ ಅನ್ಬಾರ್ದು ನೀವ. ಇವನ್ ರಫೀಕ್ ಇದ್ದಾಗ ಅದ ಮಾಡ್ಯಾವ ನಾವು. ಟೋಟಲಿ ಅವ ಪಕ್ಷ ವಿರೋಧ ಕೆಲಸ ಮಾಡ್ತಾನ್ರಿ ಅವ. ಇಲ್ಲಿ ನಮ್ಮ ಹೈ ಲೆವೆಲ್ ಹೋಗಿ ಅಲ್ಲಿ ಸಾವುಕಾರ ಕಡೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಅಲ್ಲಿ ಹೋಗಿ ಮಾಡ್ತಿರ್ತಾರು. ಅವ್ರಿಗೆ ಈಗ ಯಾರು ಬೇಡ ಬರೋರು. ಈಗ ಲಕ್ಷ್ಮೀ ಬಾಕರ್ ಈಗ ಅವ್ರು ಸಸ್ಪೆಂಡ್ ಮಾಡಿದವ್ರು ಗೊತ್ತಿತ್ತು ಗೊತ್ತಿಲ್ಲ. ಈಗ ಇಲ್ಲಿ ಇಲ್ದಕ್ಕಂತ ಲಕ್ಷ್ಮೀ ಬಾಕರ್ ಹೋಗಿ ಏನು ಫೋಟೋ ಬ್ಯಾನ್ ಮಾಡ್ಸಿದ್ರೆ ಸಸ್ಪೆನ್ಸ್ ಅವ್ರ ಮೇಲೆ ಹೆಂಗ್ ಮಾಡ್ತಾ ಬರೋ ಸೇರಿ ನೀವು. ಅಲ್ಲ, ಮೊನ್ನೆ ಕಾರ್ಯಕ್ರಮಕ್ಕೆಲ್ಲ ದುಡ್ದಿದ್ದೀನಿ 4 ದಿವಸದಿಂದ ಅಂತ ಹೇಳಿದ್ರು. ನೋಡ್ರಿ, ನಾವು KBC ಸ್ಟೇಟ್ ತಾಲೂಕಿನ ನಾವು ದುಡ್ದವ್ರು, ನಾವು ಮಾಡಿದವ್ರು ನಾವು. ಅವ್ನು ಬರೀ ಬೆನ್ನ ಹೆಚ್ಚಂದ್ರೆ ಮುಗಿತೇನ್ರಿ. ಅದೇ ನಾ ಏನ್ ಕೇಳ್ತಾನು, ಸಂಘಟನೆ ಮಾಡಿ ಮಂದಿ ಕುಡಿಸಿ ಈ ಒಂದು ವಾರ ಸಂಘಟನೆ ಮಾಡಿ ಮಂದಿ ಕುಡಿಸಿ ಎಲ್ಲ ಗಾಡಿ ನಾಳೆ ಹೇಳಿಸಿ ಮಾಡಿ ಅಧಿಕೃತ ಮಾಡಿದವ್ರು ನಾವು. ಮತ್ತೆ ನೀವು ಈಗ ನನಗೆ ಬಂದು ಬೆನ್ನ ಹೆಚ್ಚಿ ಫೋಟೋ ಹಚ್ಬಿಟ್ರೆ ಅದನ್ನ ಪಕ್ಷ ಮಾಡ್ದಂಗೆ ಆತೇನ್ರಿ. ನಾನು ದುಡ್ಡು ಯಾರು ಖರ್ಚು ಬೆನ್ನ ಹಚ್ಚಿರ ಅದ ಪಕ್ಷ ಮಾಡಂಗೆ ಆತ್ರಿ. ಈಗ ಅದಕ್ಕೆ ಅವತ್ತು ಮೇಡಮು ಇದು ಮಾಡಿದ್ರಾ? ಅದೇ ರೀ, ಸಸ್ಪೆನ್ಷನ್ ಮುಚ್ಚಾರಿ ಸ್ಟೇಜ್ ಮೇಲೆ ಯಾಕೆ ತೊಗೊಂಡ್ರೆ ಮೇಡಮ್ ಪ್ರಶ್ನೆ. ಉಚ್ಚಾಟಿತ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಿ ಉಚ್ಚಾರಿತ ವಿಷಯ ಹೆಂಗ್ ತಗೋತಾರ ಮ್ಯಾಗಂತ ನಾವು ಪ್ರಶ್ನೆ ಮೇಡಮ್ ತಪ್ಪು ಮೇಡಮ್ ಸರಿ ಐತ್ರಲ್ಲ. ಅಲ್ಲಿ ಇವ್ರಿಗೆ ಚಂದ್ರರಾಜು ಕೇಳಿದ್ರಾ? ಚಂದ್ರರಾಜ್ ಹಟ್ಟಿಬಳಿ ಅವ್ರಿಗೆ? ಹೌದು ಮೇಡಮ್ ಹೇರಲ್ರಿ, ನೀವು ಸಸ್ಪೆನ್ಷನ್ ಆದ ಮನುಷ್ಯನ್ ಹೆಂಗ್ ತಗೋತಾರ ಸ್ಟೇಜ್ ಬಗ್ಗೆ ಕೇರ್ ಮೇಡಮ್ ಕೇಳು. ಯಾರಿಗೆ? ಚಂದ್ರರಾಜ್ ಹಟ್ಟಿ MLC ಅವ್ರಿಗೆ? ಅವ್ರು ಕೇಳಿ ಅವರು ಅದಕ್ಕೆ ಏನಂದ್ರು ಅವರು? ಅವ್ರಲ್ಲಿ ನಾ ಇರಾಕಿಲ್ಲ, ಅವ್ರಿಗೆ ಏನಾಯ್ತು ಅರಾಕಿಲ್ಲನು. ಅದೇ ಅವ್ರು ಹೇಳು, ಇಲ್ಲ ನೀವು ಸಸ್ಪೆನ್ಷನ್ ಮನುಷ್ಯನ್ ನೀವು ಸ್ಟೇಜ್ ಯಾಕೆ ತಗೋತಾರ ಅಂತ ಕೇಳಿ ಅವ್ರು. ಈಗ ಅವ್ರು ತಮ್ಮ ರಾಜಕೀಯ ತಾವು ಮುಂದೆ ಅದು ಬೆಳೆಸ್ಕೊಂಡ್ರೆ ಯಾರಿಗೆ ಮಾಡೋರು? ಅಧಿಕಾರಿ ಬೇಕಾದ್ರೆ ಮಾಡೋದು ನಡೀತೇನ್ರಿ. ಅದೇ ಈಗ ನೋಡ್ರಿ, ಈಗ ಒಂದು ಪ್ರಾಬ್ಲಮ್ ವಿಷಯ ಐತೆ. ನಾವು ಈಗ ಸಾವುಕಾರ ಮನುಷ್ಯನ ಬೇಕಾದ್ರೆ ಮಾಡಕ್ ಬರತ್ತೇನ್ರಿ. ಅದೇ ನಮ್ಮ ಮ್ಯಾಗಿನ ನಮ್ ಗಾಡ್ ಫಾದರ್ ನಮ್ ಸಪೋರ್ಟ್ ಅಂದ್ರೆ ಹೆಂಗ್ ಬೇಕಾಗ ಕುಣಿಯ ಬರ್ತೇನ್ರಿ. ಅದೇ ಒಂದು ಉದಾಹರಣೆ ಸಿಂಪಲ್. ಈಗ ನಾನು ಸ್ಟೇಟ್ ಅದೇ ಮಾಜಿ ಅಧ್ಯಕ್ಷ ಅದೇನ. ನಾವು ಪಕ್ಷ ಇಷ್ಟ ಕಾರ್ಯಕರ್ತರ ಕಾರ್ಯಕರ್ತ ನಾವು ಸ್ಟೇಜ್ ಮೇಲೆ ಹತ್ತಾಗಿ ನಿಮಗೆ ಮಾಡ್ತಿರ್ತೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಡೀಸೆಲ್ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.